ಪಂಚಾಚಾರ್ಯರಿಗೆ ಯತ್ಪೂರ್ಣಾರತಿ ಪರಮ ಜಗದ್ಗುರು ಪಂಚಾಚಾರ್ಯರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ ಪರಶಿವ ಪಂಚಾಚಾರ್ಯಗಳೆಂದು ಉದಯಿಸಿ ಪರಮತವನ್ನು ಜಯಿಸಿ ಪರಮತವನ್ನು ಜಯಿಸಿ ಪರಿಪೂರ್ಣವೆನಿಸಿ ಶಿವ ಮತವನ್ನು ನೆಲೆಗೊಳಿಸಿ ಪೂಜ್ಯರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ ಯತ್ಪೂರ್ಣಾರತಿ ಪರಮ ಜಗದ್ಗುರು ಪಂಚಾಚಾರ್ಯರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ ಅಂಗಲಿಂಗಗಳ ತತ್ವವ ಬೋಧಿಸಿ ವಿರತ ಸಮೂಹಕ್ಕೆ ಲಿಂಗಾನಂದದಿ ಲಿಂಗದಳಡಿಯ ಮಹಿಮಾ ಶ್ರೀಹರಿಗೆ. ಇಂದು ತಾತನ 87ನೇ ದಿನೋತ್ಸವವನ್ನು ನಾವು ಈ ಮಠದಲ್ಲಿ ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷದಂತೆ ಈ ಮಠದಲ್ಲಿ ನಡೀತಕ್ಕಂಥ ತಾತನ ಒಂದು ಹುಟ್ಟುಹಬ್ಬವನ್ನು ಈ ಸಲವೂ ನಾವು ಸಂಕ್ಷಿಪ್ತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಎಲ್ಲರೂ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತಾತನ ಆಶೀರ್ವಾದ ತಮ್ಮ ಎಲ್ಲ ಮೇಲೆ ಇರುತ್ತದೆ ಅಂತ ನಾನು ಭಾವಿಸ್ತೇನೆ. ತಮ್ಮ ಜೀವನ ಪರ್ಯಂತರ ರಾಘವಾಂಕ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾನವ ಧರ್ಮಕ್ಕೆ ಜಯವಾಗಲಿ ಅನ್ನೋದೊಂದು ವಿಷಯದ ಬಗ್ಗೆ ಹಲವಾರು ರೀತಿಯ ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಕಳಕಳಿ ಇಟ್ಟುಕೊಂಡು ಅವ್ರು ಮಾಡತಕ್ಕಂಥ ಧಾರ್ಮಿಕ ಮನೋಭಾವನೆಯ ಕಾರ್ಯಕ್ರಮಗಳನ್ನು ಮಾಡಿಕೊಳ್ತಾ ಬಂದರು. ತಮ್ಮ ಜೀವಿತಾವಧಿಯವರೆಗೂ ಕೂಡ ಲವಲೇಶವಿಲ್ಲದಂತೆ, ಯಾರ ತಾರತಮ್ಯವಿಲ್ಲದಂತೆ ಮಠವನ್ನು ಶ್ರೇಯೋಭಿಸಿ ಅಭಿವೃದ್ಧಿಯಾಗಿ ಬೆಳೆಸ್ಕೊಂಡು ಬಂದಿರತಕ್ಕಂಥ ಶ್ರೀಗಳ ಆತ್ಮಶಕ್ತಿಯಾಗಿ ನಾವುಗಳೇನು ಇಲ್ಲಿ ನಡೆದಿದ್ದೀವಲ್ಲ, ಅವರ ಹಾಕಿಕೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಸದಾಕಾಲವೂ ಅವರ ಸವಿನೆನಪಿನೊಂದಿಗೆ ಕಾರ್ಯಕ್ರಮಗಳನ್ನು ಬಿಡದಂತೆ ನಡೆಸಿಕೊಂಡು ಹೋಗ್ಬೇಕಂತಂದೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಸ್ವಾಮಿಗಳವರು 12 ತಿಂಗಳು ಬರ್ತಕ್ಕಂಥ ಯಾವುದೇ ಹಬ್ಬ ಬಂದಿರಲಿ, ಆ ಹಬ್ಬವನ್ನು ಅವಿರತವಾಗಿ ಭಕ್ತರ ಸಮೂಹದೊಂದಿಗೆ, ಭಕ್ತರ ಸೈನ್ಯದೊಂದಿಗೆ ಇಟ್ಕೊಂಡು ಸಮಾನ ಮನಸ್ಕರಾಗಿ ಕಾರ್ಯಕ್ರಮ ಮಾಡ್ಕೊಂತ ಬಂದರು. ಆದ್ದರಿಂದ ಅದೇ ರೀತಿಯಾಗಿ ನಾವು ಮುಂದಿನ ಪೀಳಿಗೆಯ ಅಭಿವೃದ್ಧಿಗಾಗಿ ಮತ್ತು ಸಮಾಜದ ಏಳಿಗೆಗಾಗಿ, ವೀರಶೈವ ಧರ್ಮದ ಅಭಿವೃದ್ಧಿಗಾಗಿ ನಾವು ಅವ್ರು ಹಾಕಿರ್ತಕ್ಕಂಥ ಕಾರ್ಯಗಳನ್ನು ನಾವು ಮಾಡ್ಕೊಂಡು ಹೋಗ್ಬೇಕಂತಂದು ಹೇಳಿ ನನ್ನ ಈ ಮಾತುಗಳು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.